ರಾಧೆ ರಾಧೆ. ಎಲ್ಲರಿಗೂ ಅಂಶ ಮಾರ್ಗದರ್ಶನ ಚಾನೆಲ್ಗೆ ಸ್ವಾಗತ. ಮನಸ್ಸಿನ ನ್ಯಾಯ, ಮನುಷ್ಯನ ಜೀವನ ಯಾವಾಗಲೂ ನ್ಯಾಯ ಮತ್ತು ಅನ್ಯಾಯದ ಮಧ್ಯೆ ಸುತ್ತಾಡ್ತಾನೆ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಅನ್ಯಾಯ ಆಗ್ತಿದೆ ಅಂತ ಅನಿಸುತ್ತೆ. ಕೆಲವರು ನನಗೆ ಅದೃಷ್ಟ ಅನ್ಯಾಯ ಮಾಡ್ತು ಅಂತಾರೆ, ಕೆಲವರು ಪ್ರಪಂಚ ನನಗೆ ಅನ್ಯಾಯ ಮಾಡ್ತು ಅಂತಾರೆ, ಇನ್ನು ಕೆಲವರು ನ್ಯಾಯವನ್ನು ಕೇಳೋದಕ್ಕೆ ಸಭೆ ಕರೆಸ್ತಾರೆ. ಮೊದಲು ಒಂದು ನ್ಯಾಯಾಲಯಕ್ಕೆ ಹೋಗ್ತಾರೆ, ಇನ್ನೊಂದು ನ್ಯಾಯಾಲಯಕ್ಕೆ ಹೋಗ್ತಾರೆ. ನಿಮಗೆ ನಿಜ ಹೇಳಬೇಕು ಅಂದರೆ ಜಗತ್ತಿನಲ್ಲೇ ಎಲ್ಲಕ್ಕಿಂತ ದೊಡ್ಡ ನ್ಯಾಯಾಲಯ ಅಂದರೆ ನಿಮ್ಮ ಹತ್ರನೇ ಇದೆ, ನಿಮ್ಮ ಮನಸ್ಸು. ನಿಮ್ಮ ಮನಸ್ಸೇ ಎಲ್ಲಕ್ಕಿಂತ ದೊಡ್ಡ ನ್ಯಾಯಾಲಯ. ಇದಕ್ಕೆ ತುಂಬ ಚೆನ್ನಾಗಿ ಗೊತ್ತು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಇದಕ್ಕೆ ಶುಭ ಅಶುಭದ ಜ್ಞಾನ ಇದೆ, ಎಲ್ಲವೂ ಗೊತ್ತಿದೆ. ಹಾಗೆ ನೋಡೋದಾದರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಮನಸ್ಸಿನೊಳಗೆ ಹೊಕ್ಕಿ ನೋಡಿದರೆ ಆಗ ಒಳ್ಳೆಯದೇನೇನು ಮಾಡಿದಾನೆ ಕೆಟ್ಟದೇನು ಮಾಡಿದಾನೆ ಅಂತ ಅವನಿಗೆ ಗೊತ್ತಾಗುತ್ತೆ. ದಿನಕ್ಕೆ ಒಂದ್ಸಲನಾದರೂ ರಾತ್ರಿ ನಿದ್ದೆ ಮಾಡೋದಕ್ಕೂ ಮುಂಚೆ ನಿಮ್ಮ ಜೊತೆ ನೀವೇ ಮಾತಾಡ್ಕೊಳ್ಳಿ, ಕಣ್ಣನ್ನು ಮುಚ್ಕೊಂಡು. ಇವತ್ತು ಏನು ಸರಿ ಮಾಡಿದೀನಿ ಅಥವಾ ಏನು ತಪ್ಪು ಮಾಡಿದೀನಿ ಅಂತ ಯೋಚನೆ ಮಾಡಿ ನಿಮ್ಮ ಮನಸ್ಸು ನಿಮಗೆ ಖಂಡಿತವಾಗ್ಲೂ ನ್ಯಾಯ ದೊರಕಿಸಿಕೊಡುತ್ತೆ. ಸಂಕಷ್ಟವನ್ನು ಎದುರಿಸೋ ಶಕ್ತಿ ಯಾವಾಗಲಾದರೂ ನೀವು ಕಲ್ಲುಗಳನ್ನು ಸಿಳ್ಕೊಂಡು ಮುಂದಕ್ಕೆ ಹರಿತಿರೋ ನದಿನ ನೋಡಿದಿರಾ? ಕಲ್ಲು ನದಿಯ ಎದುರಿಗೆ ದೃಢವಾಗಿ ನಿಂತಿರುತ್ತೆ. ಅದನ್ನು ತಡೆಯೋ ಪ್ರಯತ್ನ ಕೂಡ ಮಾಡುತ್ತೆ, ಆದರೆ ತಡೆಯೋಕೆ ಆಗಲ್ಲ. ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಈ ನದಿ. ಆದರೆ ಇದರ ಪ್ರಾರಂಭ ಎಲ್ಲಿಂದ ಆಗುತ್ತೆ? ದೂರದಲ್ಲಿ ಯಾವುದೋ ಪರ್ವತದ ತುದಿಯಲ್ಲಿ ಒಂದು ಹನಿ ಬರುತ್ತೆ. ಅದು ಜೊತೆಗೆ ಹಿಮವನ್ನು ಸೆಳೆಯುತ್ತೆ, ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಡುತ್ತೆ. ಆಮೇಲೆ ಎಷ್ಟೋ ಸಂಕಷ್ಟಗಳನ್ನು ಎದುರಿಸುತ್ತೆ, ಎಂತೆಂಥ ಕಷ್ಟಗಳಿಂದ ಹೊರಗೆ ಬರುತ್ತೆ. ಆಮೇಲೆ ಎಷ್ಟು ಶಕ್ತಿಯನ್ನು ತುಂಬಿಕೊಳ್ಳುತ್ತೆ ಅಂದರೆ ಅದನ್ನು ತಡೆಯೋದು ಅಸಾಧ್ಯ ಆಗ್ಬಿಡುತ್ತೆ. ಈಗ ನದಿ ದೊಡ್ಡದೇ ಆದರೆ ಅದನ್ನು ದೊಡ್ಡದು ಮಾಡಿದ್ದೂ ಯಾರು? ಆ ಸಂಕಷ್ಟಗಳು. ಅದರಿಂದ ನದಿ ದೂರ ಹೋಗಲಿಲ್ಲ. ಅದೇ ರೀತಿ ನಾವು ಸಂಕಷ್ಟಗಳಿಂದ ದೂರ ಹೋಗಬಾರ್ದು. ನಾವು ಅದನ್ನು ಎದುರಿಸಬೇಕಾಗತ್ತೆ ಧೈರ್ಯದಿಂದ, ಪೂರ್ತಿ ಶಕ್ತಿಯಿಂದ. ಆಗಲೇ ನಾವು ಕಳಿಯೋದಕ್ಕೆ ಆಗೋದಾಗಲೇ ನಾವು ಮುಂದೋಗೋದಕ್ಕೆ ಆಗೋದು. ನೀವು ಜೀವನದಲ್ಲಿ ಅಪರಂಜಿ ಆಗಬೇಕು ಅಂದರೆ ಬೆಂಕೀಲಿ ಬೇಯಲೇಬೇಕಾಗತ್ತೆ. ರಾಧೆ ರಾಧೆ. ಮನಸ್ಸಿನ ಹರಿವು. ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಯೋಧ ಯಾರು? ಕೆಲವರು ಅರ್ಜುನ ಅಂತಾರೆ, ಕೆಲವರು ಭೀಮ ಅಂತಾರೆ, ಇನ್ನು ಕೆಲವರು ಹನುಮಂತ ಅಂತಾರೆ. ಹೀಗೆ ಎಷ್ಟೋ ಜನ ಇದ್ದಾರೆ. ಆದರೆ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಯೋಧ ನಿಮ್ಮ ಮನಸ್ಸಿನೊಳಗಿದ್ದಾನೆ, ನಿಮ್ಮ ಮನಸ್ಸಿನಲ್ಲೇ ಇದ್ದಾನೆ. ಯಾವ ವ್ಯಕ್ತಿ ಎಲ್ಲರಿಗಿಂತ ದೊಡ್ಡ ಸ್ಥಾನ ಪಡ್ಕೋತಾನೋ, ತನ್ನಲ್ಲಿರುವ ನ್ಯೂನತೆಯನ್ನು ಅರ್ಥ ಮಾಡ್ಕೋತಾನೋ, ತನ್ನಲ್ಲಿರುವ ದೋಷನ ಅರ್ಥ ಮಾಡ್ಕೋತಾನೋ, ಅದರ ಜೊತೆಗೆ ಹೋರಾಡ್ತಾನೋ, ಹಾಗೆ ಅದರ ಮೇಲೆ ಜಯ ಸಾಧಿಸ್ತಾನೋ, ಯಾವ ವ್ಯಕ್ತಿ ಇದನ್ನೆಲ್ಲ ಕಲ್ತಾನೋ, ಯಾವಾಗ ಇವೆಲ್ಲದರ ಮೇಲೆ ಜಯ ಸಾಧಿಸ್ತಾನೋ, ಅವನೇ ಎಲ್ಲರಿಗಿಂತ ದೊಡ್ಡ ಶಕ್ತಿಶಾಲಿ, ಎಲ್ಲರಿಗಿಂತ ದೊಡ್ಡ ವೀರ, ಎಲ್ಲರಿಗಿಂತ ದೊಡ್ಡ ಪರಾಕ್ರಮಿ ಅನ್ನಿಸ್ಕೊಳ್ತಾನೆ. ನಾವೆಲ್ಲರೂ ಈ ಜಗತ್ತನ್ನು ಬದಲಾಯಿಸಬೇಕು ಅನ್ಕೋತೀವಿ. ಅದಕ್ಕೆ ನೀವು ದೋಷದಿಂದ ಬಿಡುಗಡೆಯಾಗಿ ನೀವು ಮೊದಲನೇ ಹೆಜ್ಜೆನ ಇಡಬೇಕಾಗತ್ತೆ. ಒಂದು ವೇಳೆ ಪ್ರತಿಯೊಬ್ಬ ವ್ಯಕ್ತಿ ತನ್ನಲ್ಲಿರೋ ದೋಷನ ಅರ್ಥ ಮಾಡಿಕೊಂಡ್ರೆ, ತನ್ನನ್ನು ದೋಷದಿಂದ ಬಿಡುಗಡೆ ಮಾಡಿಕೊಂಡ್ರೆ, ಆಗ ಈ ಜಗತ್ತು ದೋಷದಿಂದ ಮುಕ್ತವಾಗತ್ತೆ ಅಲ್ವಾ? ಅದಕ್ಕೆ ನಿಮ್ಮನ್ನು ದೋಷದಿಂದ ಬಿಡುಗಡೆ ಮಾಡ್ಕೊಳ್ಳಿ. ನಾನೇನಾದರೂ ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದು ದಿಕ್ಕಿನ ಕಡೆಗೆ ಪೂರ್ತಿ ಶಕ್ತಿಯಿಂದ ಹೋದ್ರೆ ಹಾಗೇನಾಗುತ್ತೆ? ನಾನು ಎಲ್ಲಾದರೂ ಎಡವಿ ಬೀಳ್ತೀನಿ, ನನಗೆ ನಾನೇ ಪೆಟ್ಟ ಮಾಡ್ಕೋತೀನಿ, ತುಂಬ ಏಟಾಗತ್ತೆ. ಅಂದರೆ ಒಂದಂತೂ ಸ್ಪಷ್ಟ ಆಯಿತು, ನಾನು ಈ ಕೆಲಸ ಮಾಡಬಾರ್ದು. ಆದರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಇದನ್ನೇ ಮಾಡ್ತಿರೋದಲ್ವಾ? ಯಾವುದೇ ಕೆಲಸ ಮಾಡೋದಕ್ಕೂ ಮೊದಲು ಆ ಕೆಲಸದ ಬಗ್ಗೆ ಪೂರ್ತಿಯಾಗಿ ವಿಷಯ ತಿಳ್ಕೊಳ್ಳೋದಿಲ್ಲ. ಆ ಕೆಲಸ ಮಾಡೋದ್ರಿಂದ ನನಗೆ ಎಷ್ಟು ಹಣ ಬರುತ್ತೆ, ಎಂಥ ಹೆಸರು ಸಿಗುತ್ತೆ ಅಂತ ಮಾತ್ರ ಯೋಚನೆ ಮಾಡ್ತಾನೆ. ಆಮೇಲೆ ಮುಂದುವರಿತಾ ಇರ್ತಾನೆ. ಇದು ಸರಿಯಲ್ಲ. ಪೂರ್ತಿಯಾಗಿ ಯಾವುದೇ ಕೆಲಸ ಶುರು ಮಾಡೋಕ್ಕೆ ಮುಂಚೆ ಅದರ ಬಗ್ಗೆ ಮೊದಲು ತಿಳ್ಕೋಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಒಂದು ವಿಷಯದ ಬಗ್ಗೆ ಗಮನ ಇಟ್ಕೋಬೇಕು. ಅದೇನು ಅಂದರೆ ನಿಮ್ಮ ಶರೀರ ಮತ್ತು ನಿಮ್ಮ ಮನಸ್ಸು ಈ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದೆಯಾ ಅಂತ. ಇಲ್ಲ ಅಂದರೆ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳಿ. ಅದಾದಮೇಲೆ ಆ ಕೆಲಸನ ಶುರು ಮಾಡಿ. ಈ ರೀತಿಯಾಗಿ ನೀವು ಜೀವನದಲ್ಲಿ ಮುಂದೆ ಹೋದರೆ ಆಗ ಸಫಲವಾಗೋ ಸಾಧ್ಯತೆಗಳು ಎಷ್ಟೋ ಪಟ್ಟು ಹೆಚ್ಚಾಗತ್ತೆ. ಇದನ್ನೇ ಮಾಡಿ. ಇದೇ ತರಹದ ಮೋಟಿವೇಶನಲ್ ವಿಡಿಯೋಸ್ಗಳಿಗಾಗಿ ಅಂಶ ಮಾರ್ಗದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.